ದಿವ್ಯ ವಸಂತ ಗ್ಯಾರಂಟಿ ನ್ಯೂಸ್ನಲ್ಲಿ ಸ್ಫೋಟಕ ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ. ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಅವರು ತಪ್ಪು ಮಾಡಿದ್ದಾರೆ. ಅವರದ್ದೇನೋ ಅಶ್ಲೀಲ ವಿಡಿಯೋ ಇದೆ, ಹೀಗಾಗಿನೇ ಕೋರ್ಟಿನಿಂದ ಸ್ಟೇ ತಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಎಂಟ್ರಿ ಕೊಟ್ಟ ಆನಂದ್ ಗುರೂಜಿ ಅವರ ಹಿತೈಷಿ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆನಂದ್ ಗುರೂಜಿ ಬಗ್ಗೆ ಇಷ್ಟೆಲ್ಲ ಮಾತನಾಡುತ್ತಿದ್ದಾಗ ಗುರೂಜಿಯವರ ಹಿತೈಷಿಯಾಗಿರೋ ಜಯಮ್ಮ ಎಂಬುವವರು ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಎಂಟ್ರಿ ಕೊಟ್ಟರು. ನೇರವಾಗಿ ಶುರುವಾಯಿತು ಹೋರಾಟ. ಸತ್ಯವಂತರು ಯಾರು ಎಂಬ ಹೋರಾಟ. ಈಗ ಆನಂದ್ ಗುರೂಜಿ ಎಲ್ಲೋ ಭೂ ಕಬಳಿಕೆ ಮಾಡಿಬಿಟ್ರು, ಗೌರ್ಮೆಂಟ್ ಲ್ಯಾಂಡ್ ಇದು ಮಾಡ್ಕೊಂಬಿಟ್ರು, ಆಶ್ರಮ ಮಾಡ್ಕೊಂಬಿಟ್ರು, ಮನೆ ಕಟ್ಕೊಂಬಿಟ್ರು ಅಂತ ಇದ್ದೀರಾ. ಕೇಳಕ್ಕೆ ನೀನು ಯಾರಮ್ಮ? ನಾನು ಪಬ್ಲಿಕ್ ಮ್ಯಾಮ್. ಪಬ್ಲಿಕ್ಕು ಮಾಧ್ಯಮದವರ ಕೇಳ್ತೀನಿ ಅಂತಿದ್ದಾರೆ ಅವರು. ಮಾಧ್ಯಮದವರ ಕೇಳೋದಕ್ಕೆ ಅದಕ್ಕೆ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇದೆ, DC ಇದೆ, ಉಪ ತಹಸೀಲ್ದಾರ್ ಇರ್ತಾರೆ, ಇದೆ. ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಕೇಳ್ಬೋದು, RTA ಫಾರ್ಮ್ ಹಾಕೋಬೋದು, ಕೇಳ್ಬೋದು. ಅದಾಯಿತು, ಆಯಿತಾ? ಅದನ್ನು ಕೇಳೋದು ನ್ಯಾಯ ರೀತಿಯಾಗಿ ಕೇಳಬೇಕು. ಆವಾಗ ಅವರು ಗೌರ್ಮೆಂಟಿಂದ ಕಬಳಿಕೆ ಮಾಡ್ಕೊಂಡವರು, ಒತ್ತುವರಿ ಮಾಡ್ಕೊಂಡಿದ್ದಾರೋ, ಏನು ಮಾಡ್ಕೊಂಡಿದ್ದಾರೋ ಅವರು ಕೋರ್ಟಲ್ಲಿ ಬಂದು ನಿಂತ್ಕೊತಾರೆ. ಯಾರು ಮುಖ್ಯಸ್ಥರು, ಯಾರು ಅದಕ್ಕೆ ಅಂತ ಅಧಿಕಾರಿ ಇರ್ತಾರೋ ಅವ್ರ ಹತ್ರ ಉತ್ತರ ಕೊಡ್ತಾರೆ. ನೀವು ಇರೋದನ್ನ ಪಬ್ಲಿಕ್ ಮಾಡೋಕ್ಕೆ ಮೀಡಿಯಾದವರು ಒಪ್ಕೊಂತೀನಿ. ಅದನ್ನು ಮಾಡಿ ಅದನ್ನು ಒಪ್ಪಲಿಲ್ಲ ಅಂದರೆ ನೀವು ಸೆಟ್ಲ್ಮೆಂಟ್ಗೆ ಯಾವ ಥರಮ್ಮ ನೀವು ಅವ್ರಿಗೆ ಪ್ರೆಸರ್ ಕೊಡ್ತೀರಾ? ಸೆಟ್ಲ್ಮೆಂಟ್ ಅಂತ ಬಂದಲ್ಲ ಮ್ಯಾಮ್. ಸೆಟ್ಲ್ಮೆಂಟ್ ನ ಯಾವಾಗ ಮಾಡಿದ್ವಿ, ಯಾವಾಗ ಕೇಳಿದ್ವಿ, ಅವ್ರು ಹೇಗೆ ಅವ್ರು ಮಾತಾಡಿದ್ರು ಅದಕ್ಕೆ ಡಾಕ್ಯುಮೆಂಟ್ ಇದೆಯಾ? ಅವ್ರ ಹತ್ರ ಸಾಕ್ಷಿ ಇದೆಯಾ? ನಾವು ಕೇಳಿದಕ್ಕಿದೆಯಾ? ಪ್ರೂವ್ ಮಾಡಿ. ಮತ್ತೆ ಕೊಡಿ, ಒಂದು ನಿಮಿಷ ಕೊಡಿ, ಮೀಡಿಯಾ ಕೊಡಿ. ಇವಾಗ ನೀವು ಈ ತರ ಮಾಡಿರೋದು ತಪ್ಪು ಅಂತ ಹೇಳಿ ಅವರು ಕಾನೂನು ಪ್ರಕಾರವಾಗಿ ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ. ಯಾವ ವಿಚಾರಕ್ಕೆ ಸ್ಟೇ ತಗೊಂಡ್ಬಂದಿರೋದು? ವಿಚಾರಕ್ಕಲ್ಲ, ಎಲ್ಲಾ ವಿಚಾರಕ್ಕಲ್ಲ, ಒಂದೇ ವಿಚಾರಕ್ಕೆ ಅವ್ರು ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೇಳಿದ್ರಲ್ಲ, ದಿವ್ಯ ವಸಂತ ಹಾಗೂ ಜಯಮ್ಮನವರ ಮಾತಿನ ಚಕಮಕಿ ನಡುವೆ ಹೊರಬಿತ್ತು ನೋಡಿ ಸ್ಟೇ ಸೀಕ್ರೆಟ್. ಆನಂದ್ ಗುರೂಜಿ ಎಲ್ಲಾ ವಿಚಾರಕ್ಕೂ ಸ್ಟೇ ತಂದಿದ್ದಾರೆ ಅಂತ ಜಯಮ್ಮನವರು ಹೇಳ್ತಿದ್ದಾರೆ. ದಿವ್ಯ ವಸಂತ ನೋಡಿದ್ರೆ ಇಲ್ಲ, ಸ್ಟೇ ತಂದಿರೋದು ಬೇರೆ ವಿಚಾರಕ್ಕೆ, ಅದು ಒಂದೇ ವಿಚಾರಕ್ಕೆ ಆನಂದ್ ಗುರೂಜಿ ಸ್ಟೇ ತಂದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಆನಂದ್ ಗುರೂಜಿ ಸ್ಟೇ ತಂದಿದ್ಯಾಕೆ, ಯಾವ ವಿಚಾರಕ್ಕೆ ಅಂತ ಏನ್ ಹೇಳ್ತಾರೆ ಕೇಳಿ. ಶ್ರೀಮತಿ ಜಯಮ್ಮ ಅವರೇ ಸ್ಟೇ ಯಾವ ಕಾರಣಕ್ಕೆ ತರ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ? ಒಂದ್ ಅಂತದ್ದು ಏನಾದ್ರು ತಪ್ಪು ಮಾಡಿರ್ತೀನೇನೋ, ಆ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂತ. ಆ ತರ ಎಲ್ಲ ಏನಿಲ್ಲ. ಇವಾಗ ಒಂದು ಗುರೂಜಿ ಅವರು ಒಂದು ಕರ್ನಾಟಕದಲ್ಲೇ ಆಗ್ಬೋದು, ಎಲ್ಲ ಹೆಣ್ಮಕ್ಳು ಅವರು ಮಾತಾಡಿರೋದು ಒಂದೊಂದು ನೋಡಿದ್ರೆ ಬೇರೆ ತರ ಇದೆ. ಹೆಣ್ಣು ಮಕ್ಕಳನ್ನ ಬೇರೆ ತರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನ ಬೇರೆ ತರ ಉಪಯೋಗಿಸ್ಕೊಂತ ಇದಾರೆ. ಅವ್ರದ್ದು ಅಷ್ಟು ಸಿಡಿ ಇದೆ, ನನ್ನ ಹತ್ರ ಇಷ್ಟು ಸಿಡಿ ಇದೆ ಅಂತ ಹೇಳಿ ಮಾತಾಡುವಾಗ ಈಗ ಅವ್ರಿಗೆ ಅವಮಾನ ಆಗ್ಬೇಕು. ಆ ಕಡೆಯಿಂದ ಬಂದು ಉತ್ತರನು ಕೇಳಿಸ್ಕೊಂಡಿರ್ತೀರಿ ಇದಾದ್ಮೇಲೆ. ಅದೇನೆ ಅವಮಾನಗಳು ಆ ತರ ಆದಾಗ ಇವರ ಕಾನ್ವರ್ಸೇಷನ್ ಅಲ್ಲಿ ಗುರೂಜಿ ಅವ್ರ ಬಾಯಿಂದ ಬಂದಿರೋ ಪದಗಳು, ಗುರೂಜಿ ಅವ್ರ ಬಾಯಿಂದ ಬಂದಿದ್ರು ಅವ್ರು ಯಾವ ಒಂದು ಗುರೂಜಿ ಅಂತ ಹೇಳ್ಬಿಟ್ಟು ಅವ್ರು ಯಾರು ಸನ್ಯಾಸತ್ವ ತಗೊಂಡಿಲ್ಲ. ಅವರು ಒಂದು ಫ್ಯಾಮಿಲಿ ಮ್ಯಾನೆ. ಹಂಗಂತ ಗುರುಜಿ ಅವ್ರು ಯಾವ ಸನ್ಯಾಸತ್ವ ತಗೊಂಡಿಲ್ಲ. ನಾನು ಮದುವೆ ಆಗಿಲ್ಲ, ನಾನು ಯಾನೆಲ್ಲ ಕಾವಿ ಕಟ್ಕೊಂಡು ನಾನು ಮಠ ಮಾಡ್ಕೊಂಡು ಕುತ್ಕೊಂಡಿಲ್ಲ. ಅವರು ಒಂದು ಮದುವೆ ಆಗಿ ಮಕ್ಕಳು ಮರಿ ಮೊಮ್ಮಕ್ಕಳು ಸಂಸಾರಸ್ಥರು. ಅವ್ರಿಗೇನೋ ಒಂದು ಇದಿತ್ತು, ಅವ್ರಿಗೆ ದೇವ್ರದ್ದು ಒಲ್ದಿದೆ, ಅವ್ರು ಮಠ ಮಾಡ್ಕೊಂಡಿದಾರೋ, ದೇವ್ರಿಗೆ ಜ್ಯೋತಿಷ್ಯ ಹೇಳ್ತಾ ಇದಾರೋ, ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಆ ಪದ ಬಳಕೆ ಮಾಡ್ಬೋದಾ? ಆ ನಂಬರ್ ನಾನಂತೂ ಐ ಆಮ್ ರಿಯಲಿ ಸಾರಿ, ಆ ಪದ ಹೇಳಕ್ ನಾನು ರೆಡಿ ಇಲ್ಲ. ಅವ್ರ ಬಾಯಿಗಿಂತ ನೀವ್ ಹೇಳಿದ್ರೆ ಬಾರಿ ಚೆನ್ನಾಗಿರುತ್ತೆ. ಗುರೂಜಿ ಅವರ ಕ್ವೆಶ್ಚನ್ ಏನಾಗಿತ್ತು? ಒಂದು ಮನುಷ್ಯ ಸಂಸಾರಸ್ಥರು ಅವ್ರ ಮದುವೆ ಮಾಡ್ಕೋಬಹುದು, ಮಕ್ಕಳು ಮಾಡ್ಕೋಬಹುದು, ಡೆಫಿನೆಟ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಹೊರತುಪಡಿಸಿ ಅವ್ರು ಬೇರೆ ಪದವನ್ನ ಬಳಕೆ ಮಾಡಿದ್ದಾರೆ. ಗಮನಕ್ಕೆ ಬಂದಿದ್ಯಾ? ಒಂದು ಮನುಷ್ಯನ್ಗೆ ಯಾರಿಗೇ ಆಗ್ಲಿ ಮೇಡಮ್, ನಾನು ಹೇಳ್ತೀನಿ, ಈಗ ಆ ಜಾಗದಲ್ಲಿ ನನಗೆ ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ನಾನಿದ್ರು ಸರಿ, ಬರೀ ಆಡಿಯೋನ ಹಾಕಿಸ್ಬೋದಾ ನೀವು? ಅಲ್ಲ, ಬೇರೆ ರೀತಿ ಅವರು ಪದೇ 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 ಅದ್ರ ಬಗ್ಗೆ ನಾನು ಸಿಡಿ ಇದೆ ನಾನು ಮಾಡ್ತೀನಿ ಅದು ಅದನ್ನ ಆಕ್ರೋಶಗೊಂಡು ನಾನು ಒಂದು ಸಂಸಾರಸ್ಥ. ಈಗ ಏನಮ್ಮ ಕೋಪದಲ್ಲಿ ನಾವು ಹೇಳ್ತೀವಿ, ಹೌದು ಈಗ ನಾನು ಸಂಸಾರಸ್ಥ ಹಿಂಗಂತ ಹೇಳಿದ್ದಾರೆ. ನಾನು ಅದನ್ನ ಕೇಳಿಸ್ಕೊಂಡು, ಅವ್ರು ಇವಾಗ ಹಾಕೋದಲ್ಲ, ನಾನು ಅದನ್ನ ಕೇಳಿಸ್ಕೊಂಡಿದ್ದೀನಿ. ಗುರೂಜಿಯ ಹಿತೈಷಿ ಜಯಮ್ಮನವರು ಸ್ಟೇ ವಿಚಾರಕ್ಕೆ ಏನ್ ಹೇಳಿದ್ರು ಅಂತ ಕೇಳಿದ್ರಲ್ಲ, ಅವರೇನು ಸನ್ಯಾಸಿ ಅಲ್ಲ, ಸಂಸಾರಸ್ಥರು. ಹೌದು, ಆನಂದ್ ಗುರೂಜಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಅವರಿಗೆ ಮದುವೆ ಆಗಿದೆ, ಮಕ್ಕಳಿದೆ ಅಂತಲೂ ಗೊತ್ತಿದೆ. ಆದ್ರೆ ಸ್ಟೇ ತಂದಿದ್ಯಾಕೆ? ಸಂಸಾರಸ್ಥರು ಎಷ್ಟು ಜನರ ಜೊತೆ ಬೇಕಾದ್ರೂ ಮಲಗಬಹುದಾ ಅಂತ ದಿವ್ಯ ವಸಂತ ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ.
ದಿವ್ಯಾ ವಸಂತ ಹಾಗೂ ಜಯಮ್ಮನವರ ಟಾಕ್ ಫೈಟ್ ನಡುವೆ ಒಂದು ಆಡಿಯೋ ಪ್ಲೇ ಆಯಿತು. ಆ ಆಡಿಯೋದಲ್ಲಿ ನಾನು ಸಂಸಾರಸ್ಥ 5 ಜನರೊಂದಿಗೆ ಮಲ್ಕೊಂಡ್ರೂ ತಪ್ಪಿಲ್ಲ ಅಂದಿದ್ದಾರೆ. ಆ ಧ್ವನಿ ಶ್ರೀ 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 ಆನಂದ ಗುರೂಜಿಯದ್ದೇ ಅಂತ ದಿವ್ಯಾ ವಸಂತ ಗಟ್ಟಿಯಾಗಿ ಹೇಳಿದ್ದಕ್ಕೆ ಜಯಮ್ಮನವರು ಇದು ಆನಂದ ಗುರೂಜಿಯದ್ದೇ ಅಲ್ಲ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಇವ್ರು ಪ್ರಶ್ನೆ ಮಾಡ್ತಾರಲ್ಲ, ಇವ್ರು ಕರೆಕ್ಟ್ ಆಗಿದಾರ? ಫಸ್ಟ್ ಕೇಳಿಸ್ಕೊಂಡಿದ್ದೀನಮ್ಮ ನಾನು. ಅಮ್ಮ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಮೈಕ್ನ ಇಟ್ಬಿಡಿ. ಕೇಳಿಸ್ಕೊಂಡಿದ್ದೀನಪ್ಪ ನಾನು. ಅದು ಗುರೂಜಿ ಅವ್ರ ಧ್ವನಿನೇನಾ? ಗುರೂಜಿ ಧ್ವನಿ ಅಲ್ಲ ಅದು. ಗುರೂಜಿ ಅವ್ರದೇ ಧ್ವನಿ, 100% ಧ್ವನಿ. ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಗುರೂಜಿ ಅವ್ರ ಧ್ವನಿ ಅಲ್ಲ ಅದು. ಗುರೂಜಿ ಧ್ವನಿನೇ. ದಯವಿಟ್ಟು ಆಡಿಯೋ ಎಂ ಲೈವ್ ನಲ್ಲಿ ಇದೆ, ಇವಾಗ್ಲೇ ಪ್ಲೇ ಮಾಡಿ. ಅದು ಗುರೂಜಿ ಅವ್ರ ಧ್ವನಿನೇ, 100% 200% ಗುರೂಜಿ ಅವ್ರ ಧ್ವನಿನೇ. ಗುರೂಜಿನೇ ಹೇಳಿರೋದು ನಾನು ಸನ್ಯಾಸಿ ಅಲ್ಲ, 5 ಜನ ಹೆಣ್ಮಕ್ಳ ಜೊತೆ ನಾನು ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಆನಂದ್ ಶ್ರೀ 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 ಆನಂದ್ ಗುರೂಜಿ ಅವರೇ ಹೇಳಿರೋದು ಈ ಮಾತನ್ನ. ಸಂಸಾರಸ್ಥರಾಗಿರುವಂತ ಆನಂದ ಗುರೂಜಿ ಅವರೇ ಹೇಳಿರೋದು ಈ ಒಂದು ಮಾತನ್ನ. ಹಂಗಂದ್ರೆ ಯಾವ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರೆ ತಪ್ಪಿಲ್ಲ? ಅವ್ರ ಪಾತ್ ಪೂಜೆಗೆ ಮಾಡಕ್ ಬರೋ ಹೆಣ್ಮಕ್ಳ ಅಥವಾ ರಾಜ್ಯದ ಹೆಣ್ಮಕ್ಳ, ಬೇರೆ ರಾಜ್ಯದ ಹೆಣ್ಮಕ್ಳ? ಹೆಣ್ಮಕ್ಳ ನಿನ್ನ ಹತ್ರ ಬಂದಿದಾರ? ಸಾವಿರಾರು ಜನ ನಿನ್ನ ಮನೆ ನಿನ್ನ ಸ್ಟುಡಿಯೋ ಹುಡುಕೊಂಡು ಬಂದಿದಾರ, ನಿನ್ನ MTV ಹುಡುಕೊಂಡು ಬಂದಿದಾರ. ಆನಂದ್ ಗುರೂಜಿ ಮನೆ ಹುಡುಕೊಂಡು ಮಾಡ್ಕೊಂಡು ಅವ್ರಿಗೆ ಬೇಕು ಅನ್ನೋದನ್ನ ಅವರು ದೇವರಲ್ಲಿ ಬೇಡ್ಕೊಂಡು ಅವ್ರು ಕೊಡುವಂತ ವ್ರತಗಳು ಮಾಡ್ಕೊಂಡು ಹೋಗಿದಾರೆ ಹೆಣ್ಮಕ್ಳು ಹೊರತು. ಆಯ್ತಾ? ಏನೇನೆಲ್ಲ ನಿನ್ನ ಹತ್ರ ಬಂದಿದಾರ? ಯಾರು ಬಂದಿದ್ದಾರೆ ಅಂತ? ಅಲ್ಲಲ್ಲ, ಯಾರು ಬಂದಿದ್ದಾರೆ? 5 ಜನದ ಹತ್ರ ಅವ್ರು ಮಲ್ಕೊಂಡ್ರು, ಆಯ್ತು. ಮಲ್ಕೊಂಡಿಲ್ಲ, ಅವ್ರ ಬಾಯಲ್ಲಿ ಬಂತಲ್ವಾ? ಆ ಹೆಣ್ಣು ಮಕ್ಕಳು ನಿನ್ನ ಹತ್ರ ನ್ಯಾಯ ಕೇಳ್ಕೊಂಡ್ ಬಂದಿದ್ದಾರೆ. ಅಲ್ಲ, ಮಲ್ಕೊಂಡಿದೀನಿ ಅಂತ ಹೇಳಿಲ್ಲ, ಮಲ್ಕೊಂಡ್ರು ಅಂತ ಹೇಳಿರೋದು. ಯಾವುದೇ ಒಂದು ಮನುಷ್ಯನಿಗೆ ಈ ಕಡೆ ಲ್ಯಾಂಡ್ ಬಗ್ಗೆ ಅಂತೆ, ಈ ಕಡೆ ನಿಂದು ಯಾವ್ದೋ CD ಇದೆ, ನಾನು ಪಬ್ಲಿಷ್ ಮಾಡ್ತೀನಿ, ಇದನ್ನ ನಾನು ಮೀಡಿಯಾಗ ಹಾಕ್ತೀನಿ, ಎಷ್ಟೋ ಸುದ್ದಿಗಳು ಬಂದಿದೆ. ಈ ಹಿಂದೆ ಆನಂದ್ ಗುರೂಜಿ ಅವ್ರ ಬಗ್ಗೆ ಹುಡುಗಿರ್ ವಿಚಾರವಾಗಿ ಎಷ್ಟೋ ಸುದ್ದಿಗಳು ಬಂದಿದೆ, ಎಷ್ಟೋ ಪೇಪರ್ಗಳು ಪಬ್ಲಿಷ್ ಮಾಡಿದೆ. ಆಯ್ತಾ? CD ವಿಚಾರವಾಗಿ ಅವರು ಓಡೋಗಿ ಸ್ಟೇ ತಗೊಂಡ್ಬಂದಿದ್ದು ನಿಜ ಅಲ್ವಾ ಮ್ಯಾಮ್? ಏನಕ್ಕೆ ತಗೊಂಡ್ಬಂದಿದ್ದು ಅವ್ರ ಸ್ಟೇನ? ಹೋದ ವರ್ಷ ಒಂದೇ ವಿಚಾರಕ್ಕೆ ಇದಕ್ಕೆ ಪ್ರೂಫ್ ಕೇಳ್ತಾ ಇದಾರಲ್ಲ ಅವರು. ಅವ್ರ ಹಣ ಕೇಳಿದಾರೆ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಇದೆಯಾ? ಕೊಡಿ ಮತ್ತೆ ಕೊಡ್ತೀವಿ ನಾವು. ನಾನು ಇವಾಗಲೇ ಜೈಲಿಗೆ ಹೋಗ್ತೀನಿ. ಆಡಿಯೋನ, ಪೇಪರ್, ಅವ್ರು ಏನೇನ್ ವಿಡಿಯೋನ ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಎಲ್ಲ ಹಿಂಗೆ ಮುಚ್ಚಾಕೋದು. ನಾವು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಿದೀವಿ, ನೀವು ಬನ್ನಿ ಪ್ರೆಸ್ ಮೀಟ್ಗೆ. ಕೊಡಿ ನೋಡೋಣ. ಆನಂದ್ ಗುರೂಜಿ ಅವರನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಜಯಮ್ಮನವರ ವಾದ. ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ, ಅದನ್ನ ಮುಂದಿಡ್ತೀವಿ ಅಂತ ಹೇಳಿದ್ದಾರೆ. ನಾವು ದಾಖಲೆ ರಿಲೀಸ್ ಮಾಡ್ತೀವಿ, ನೀವು ಡಾಕ್ಯುಮೆಂಟ್ ಕೊಡಿ ಅಂತ ದಿವ್ಯಾ ವಸಂತ ಚಾಲೆಂಜ್ ಹಾಕಿದ್ದಾರೆ. ಈ ಜಗಳದ ಮಧ್ಯೆ ಜಯಮ್ಮನವರು ದಿವ್ಯಾ ವಸಂತರ ಹಳೆ ಪ್ರಕರಣ ತೆರೆದಿಟ್ರು. ಅದಕ್ಕೆ ದಿವ್ಯಾ ವಸಂತ ಕೊಟ್ಟ ಉತ್ತರವೇನು ಕೇಳಿ. ನೀನಿಷ್ಟ ಆನಂದ್ ಗುರೂಜಿ ಅಂತ ಹೇಳಿದ್ಯಲ್ಲ, ನೀನ್ ಮಾತ್ರ ಕರೆಕ್ಟ್ ಆಗಿ ಮಂತನಸ್ತಾಗಿದ್ಯಾ ನೀನು? ಹೌದು, ಇದೀನಿ. ಒಂದ್ ಸೆಕೆಂಡ್, ಏನ್ ಮಾತಾಡ್ತಾ ಇದ್ದೀರಾ ಮೇಡಮ್? ನೀನು ಒಂದು ಹೆಣ್ಣು ಮಗು, ಒಂದು ಮೀಡಿಯಾದಲ್ಲಿ ಕೆಲಸ ಮಾಡೋ ಮಗು, BTV ಕೆಲಸ ಮಾಡೋ ಮಾನವಸ್ಥೆ ಏನ್ ಮೇಡಮ್? ಅಲ್ಲ, ಏನ್ ಮೇಡಮ್ ಅದು ಅರ್ಥ ಏನು? ಮಾನವಸ್ಥೆಯಾಗಿದ್ಯಾ ಅಂದ್ರೆ ಏನ್ ಅರ್ಥ? ಅಂದ್ರೆ ಮರ್ಯಾದೆಯಿಂದ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಏನಾಗಿದ್ದಾರೆ ಮೇಡಮ್ ಅವರು? ಒಂದ್ ನಿಮಿಷ ನಾನು ಹೇಳ್ತೀನಿ ರೀ. ನೀವೊಬ್ರು ಹೆಣ್ಮಗಳು, ಮರಿಬೇಡಿ. ನಾನೊಂದು ಹೆಣ್ಮಗು, ಲಕ್ಷಾಂತರ ಜನ ನೋಡ್ತಿರ್ತಾರೆ, ಮರಿಬೇಡಿ ಅದನ್ನ. ಯಾರೋ ಒಬ್ರನ್ನ ಪರವಾಗಿ ಮಾಡ್ಕೊಳಕ್ ಹೋಗಿ ಮತ್ತೊಬ್ಬ ಹೆಣ್ಮಗಳು ಮಾನ ಮರ್ಯಾದೆ ಸಾಕ್ಷಿ ಅದೇನಿದೆ ತಂದು ಕೊಡಿ ಅಷ್ಟೇ. ನಾನು ಕೇಳಿದ್ದು ಒಂದ್ ನಿಮಿಷ ಇರಿ. ಇವಾಗ ಇವ್ರು ಇಷ್ಟು ಮಾತಾಡ್ತಾರಲ್ವಾ, ಇವ್ರುಗಳು ಒಂದೊಂದ್ ಕೆಲಸಗಳು ಮಾಡಿದಾಗ ಏನ್ ಮಾಡಿದಾರೆ ಹೇಳ್ಬಿಡ್ರಿ, ಕೇಳೋಣ. ಏನ್ ಮಾಡಿಲ್ಲ? ಅಲ್ಲ, ಏನ್ ಮಾಡಿದಾರೆ ಅಂತ ಹೇಳಿ. ಮಸಾಜ್ ಸೆಂಟ್ರಲ್ ಏನಾಯ್ತು? ಏನಾಯ್ತು? ಅಲ್ಲ, ಅದ್ರ ಬಗ್ಗೆ ಅಲ್ಲ, ಅದ್ ಯಾಕೆ ಕೇಸ್ ಆಯ್ತು? ಅಲ್ಲಿ ಏನಾಯ್ತು? ಎಲೆಕ್ಟ್ರಾನಿಕ್ ಐಟಮ್ ಇಂದ ಪ್ರತಿಯೊಂದು ಎತ್ಕೊಂಡು ನೀನ್ ಯಾಕೆ ಊರ್ ಬಿಟ್ಟು ಹೋದೆ? ನಾನು ಹೋಗಿಲ್ವಲ್ಲ, ಅದ್ರ ಬಗ್ಗೆನೇ ಮಾತಾಡೋದಿದೆಯಲ್ಲ. ನೀವಿಬ್ರು ಅಬ್ಸ್ಟ್ಯಾಂಡಿಂಗ್ ಯಾಕಾದ್ರು? ಅಲ್ಲ, ಅದೇ ಹೇಳ್ತಿಲ್ಲ. ಕೇರಳದಲ್ಲಿ ನೀವ್ ಹೆಂಗೆ ನೀವು ಅವ್ರಿಗೆ ಅರೆಸ್ಟ್ ಆದ್ರಿ? ಏನ್ ಕಾರಣಕ್ಕೆ ಜೈಲ್ಗೆ ಹೋದೆ? ಅಲ್ಲ, ಅದೇ ಹೇಳ್ತಿಲ್ವಾ? ಅದೇ ವಿಚಾರವಾಗಿ ಕೇಳಿದ್ರಿ ತಾನೇ? ನಾನು ಹೇಳಿದಂತೆ ಒಂದ್ ನಿಮಿಷ, ನೀವು ಕೇಳಿದ್ರಿ ತಾನೇ? ಮಸಾಜ್ ಸೆಂಟರ್ ಏನಾಯ್ತು ಅಂತ ಕೇಳಿದ್ರಿ ಅಲ್ವಾ ನೀವು? ನಾನು ಹೇಳ್ತೀನಿ ಇವಾಗ. ಅಲ್ಲಿ ಏನಾಯ್ತು, ನನ್ನ ಯಾರು ಬಳಸ್ಕೊಂಡ್ರು, ನಾನ್ ಮಾಡಿದ್ರೆ ತಪ್ಪನ್ನ ಯಾಕೆ ನನ್ನ ಮೇಲೆ ಹಾಕಿದ್ರು? ಅದಕ್ಕೆ ನಾನು ಪ್ರೂಫ್ ಕೊಡೋದಿಲ್ಲ, ಅದಕ್ಕೆ ನೀವು ಹೇಳ್ಬೇಕಾಗಿಲ್ಲ. ಸಮಾಜಕ್ಕೆ ನಾನು ಹೇಳ್ತೀನಿ, ಸಮಾಜಕ್ಕೆ ಹೇಳ್ತಿರೋದು. ನಾನು ಮಾಡ್ತಿರೋದು, ನಾನು ಕೆಲಸ ಮಾಡಿ
ಹೇಳಕ್ ಬಿಡಿ ಅದೇನಾಯ್ತು ಹೇಳಿ ದಿವ್ಯಾ ಅವ್ರೆ. ನಾನು ಕೆಲಸ ಮಾಡ್ತಿದ್ದು ಮೀಡಿಯಾದಲ್ಲಿ ಮಸಾ ಸೆಂಟರ್ ಅಲ್ಲಿ ಹಿಂಗೆಲ್ಲ ಆಗ್ತಿತ್ತು ಅನ್ನೋದು ಅದು ಬೇರೆಯವ್ರು ಮಾಡಿರುವಂತ ಸ್ಟಿಂಗ್. ನಾನ್ ಮಾಡಿದ್ದಲ್ಲ ಸ್ಟಿಂಗ್ ಅದು. ನಾನು ಅವ್ರ ಹತ್ರ ದುಡ್ಡು ಕೇಳಿಲ್ಲ, ನಾನು ಅವ್ರ ಹತ್ರ ಮಾತಾಡಿಲ್ಲ. ನನ್ನ ಬಗ್ಗೆ ಯಾವ ಸಾಕ್ಷಿಗಳು ಇಲ್ಲ. ನೀವು ಸಾಕ್ಷಿ ತಗೊಂಡ್ಬಂದು ತೋರಿಸ್ಬಿಡ್ರಿ, ನಾನು ತಲೆ ಬಳಸ್ಕೊತೀನಿ. ನಾನು ಮಸಾ ಸೆಂಟರ್ ಹತ್ರ ಮಾತಾಡಿರೋದು ಒಂದು ನಿಮಿಷ, ನಾನು ಮಸಾ ಸೆಂಟರ್ ಹತ್ರ ಮಾತಾಡಿರೋದು, ನಾನು ಹೋಗಿ ದುಡ್ಡು ಕೇಳಿರೋದು, ನಾನು ಹೋಗಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು. ಮತ್ತೆ ಯಾಕೆ ಅದೇ ಹೇಳ್ತಿಲ್ವಾ, ನನ್ನನ್ನ ಬೇರೆಯವರು ಉಪಯೋಗಿಸ್ಕೊಂಡು ನನ್ನ ಬಗ್ಗೆ ಇಲ್ಲ ಸುದ್ದಿಗಳನ್ನ ಹಾಕಿದ್ದಾರೆ. ಅದನ್ನ ನೀವ್ ಹೇಳಬೇಕಾಗಿಲ್ಲ, ಅದನ್ನ ನೀವು ಏನ್ ಮಾಡಿದ್ದೀರಿ ಮರ್ಯಾದೆ ಅಂತ ನೀವ್ ಹೇಳಬೇಕಾಗಿಲ್ಲ. ಲಿಸನ್ ಕಿರ್ಚಬೇಡಿ, ನಿಧಾನ ಕೇಳಿ ಕನ್ವೆ ಆಗೋ ತರ ನೋಡಿ. ಆರಂಭದಲ್ಲೂ ಹೇಳಿದ್ರು ಇದ್ರಲ್ಲೂ ನನ್ನ ಬಳಸ್ಕೊಂಡ್ರು ಅಂತ, ಅಲ್ಲೂ ಬಳಸ್ಕೊಂಡಿದ್ದಾರೆ. ಎಲ್ಲಾ ಕಡೆ ಅನ್ಯಾಯ ಆಗಿರೋದು ನನಗೆ. ಬಳಸ್ಕೊಳಕ್ಕೆ ಬಟ್ ಅದೇ ಹೇಳ್ತಿಲ್ವಾ, ಆ ಒಂದು ವಿಚಾರದಲ್ಲಿ ನನ್ನನ್ನ ಆತರ ಇದ್ ಮಾಡ್ಕೊಂಡ್ರು. ನನ್ನ ಇಟ್ಕೊಂಡು ಆ ರೀತಿಯಾಗಿ ಏನೋ ಒಂದು ಜಾಲ ಎಲ್ಲ ಹೂಡಿ ನನ್ನನ್ನ ತಳ್ಳಿದ್ರು, ನಾನ್ ಸಿಕ್ಕಾಕ್ಸಿದ್ರು, ಬಿದ್ದೆ. ನಾನು ಅಲ್ಲಿಗೆ ಎಚ್ಚರಿಕೆಯಿಂದ ಇದೀನಲ್ವಾ, ಇಲ್ಲಿ ನನ್ನ ಯಾರು ಬಳಸ್ಕೊಂಡಿಲ್ಲ, ಇಲ್ಲಿ ಯಾರು ಬೆಳೆಸ್ಕೊಂತಿಲ್ಲ. ಇಲ್ಲಿ ಹಳೆ ವಿಚಾರವನ್ನ ಇಟ್ಕೊಂಡು ಈ ವಿಚಾರದಲ್ಲಿ ನನ್ನನ್ನ ಎಳ್ಕೊಂಡಿದ್ದಾರೆ. ಈ ಹಿಂದೆ ದಿವ್ಯಾ ವಸಂತ ಅವರ ವಿರುದ್ಧ ಇನ್ನೊಂದು ಆರೋಪ ಕೇಳಿ ಬಂದಿತ್ತು. ಕೇಸ್ ದಾಖಲಾಗಿ ತನಿಖೆಯಾಗಿ ವಿಚಾರಣೆಯೂ ನಡೆದು ಕೇರಳದಲ್ಲಿ ಅರೆಸ್ಟ್ ಆಗಿದ್ದರು ಎಂದು ಆನಂತರ ಸುದ್ದಿಯಾಗಿತ್ತು. ಸದ್ಯಕ್ಕೆ ದಿವ್ಯಾ ವಸಂತ ಅವರೀಗ ಜಾಮೀನು ಪಡೆದು ಹೊರಗಡೆ ಇದ್ದಾರೆ. ಬುಟ್ಟಿಯೊಳಗೆ ಹಾವಿದೆ ಅಂತ ಒಂದ್ ಕಡೆ ದಿವ್ಯಾ ವಸಂತ ಹೇಳ್ತಿದ್ದಾರೆ, ಮತ್ತೊಂದ್ ಕಡೆ ಜಯಮ್ನವರು ಹೇಳ್ತಿದ್ದಾರೆ. ಆದ್ರೆ ನಿಜಕ್ಕೂ ಆ ಬುಟ್ಟಿಯ ಒಳಗೆ ಹಾವಿದೆಯೋ ಇಲ್ವೋ ಇವರಿಬ್ಬರಿಗೆ ಗೊತ್ತು. ದಿವ್ಯಾ ವಸಂತ 25ನೇ ತಾರೀಕು ದಾಖಲೆ ರಿಲೀಸ್ ಮಾಡ್ತೀವಿ, ಧೈರ್ಯವಿದ್ರೆ ಆನಂದ್ ಗುರೂಜಿಗೆ ಬರೋಕೆ ಹೇಳಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಕೃಷ್ಣಮೂರ್ತಿ ಅವ್ರ ಜೊತೆಗೆ ಸೇರ್ಕೊಂಡು ಚಿಕ್ಕಜಾಲದಲ್ಲಿ ಯಾವ್ದೋ ಮಾಡಿದ್ರಿ. ಚಿಕ್ಕಜಾಲದಲ್ಲಿ ಏನು ಒಂದು ವಾರದಿಂದ ಅಲ್ಲಿ ಯಾವ ರೀತಿ ಏನಾಯ್ತು ಮೇಡಮ್ ಅವ್ರಿಗೆ ಕೇಳಿ ಗೊತ್ತಿಲ್ವಾ ಏನ್ ಮಾಡಿದ್ದಾರೆ ಅಂತ ನಿಮ್ಗೆ? ಅವರು ಏನ್ ಮಾಡಿದ್ರೆ ಅವ್ರ ಬಾಯಲ್ಲಿ ಹೇಳ್ಬೇಡ, ನಿಮ್ ಬಾಯಲ್ಲೂ ಹೇಳ್ಬಿಡಿ. ಬೇರೆ ಮಾತಾಡ್ತಾ ಇದ್ರಿ, ಅದೊಂದು ಸೆಟ್ಲ್ಮೆಂಟ್ ಆಯ್ತು ಅಂತ ಅಲ್ಲಿಗೆ ಬಿಟ್ಬಿಟ್ರು. ಏನ ಅದೊಂದು ಸೆಟ್ಲ್ಮೆಂಟ್ ಆಯ್ತು ಅಂತ ಅಲ್ಲಿಗೆ ಬಿಟ್ಬಿಟ್ರು. ಕೃಷ್ಣಮೂರ್ತಿ ಇಲ್ಲಿ ಕೃಷ್ಣಮೂರ್ತಿ ಅವರು ಇಲ್ಲ, ಆಯ್ತಾ? ಇಲ್ಲಿ ಕೃಷ್ಣಮೂರ್ತಿ MTV ನಲ್ಲಿ ತನಮ್ಮ ಇರೋದು. ಯಾರು MTV? ಸಾಮ್ರಾಟ್ ಟಿವಿ ಅವ್ರದ್ದು. ಯಾರ್ದು? ಸಾಮ್ರಾಟ್ ಟಿವಿ. ಎಂ ಲೈವ್ ಕನ್ನಡ, ಅದು ಸಾಮ್ರಾಟ್ ಚಾನಲ್ ಅವ್ರದ್ದೇ. ಗ್ಯಾಂಗ್ ಅಂತಂದ್ರೆ ಇವಾಗ ಕೃಷ್ಣಮೂರ್ತಿ, ಇವಾಗ ಆಯ್ತು ಕೃಷ್ಣಮೂರ್ತಿ ಹೇಳೋದು ಏನ್ ಗೊತ್ತಮ್ಮ, ಈಗ ಕೃಷ್ಣಮೂರ್ತಿ ಅವ್ರಿಗೆ ಕಾಲ್ ಕನೆಕ್ಟ್ ಮಾಡಿ. ನಿಮ್ಗೆ ಕ್ವೆಶ್ಚನ್ ಇರೋದು ಕೃಷ್ಣಮೂರ್ತಿ ಅವ್ರ ಹತ್ರ ಅಲ್ಲ. ಆನಂದ್ ಗುರೂಜಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಬೇರೆ ಇನ್ನೇನಮ್ಮ? ಇವಾಗ ಅವರು ಭೂ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಓಕೆ. ಅವ್ರು ಹೆಣ್ಮಕ್ಳ ಹತ್ರ ನಿನ್ನ ಹತ್ರ ಏನೋ ಒಂದು ಆಡಿಯೋ ಐತೆ, ಓಕೆ. ಬೇರೆ ಏನಮ್ಮ ಹೆಣ್ಮಕ್ಳಲ್ಲಿ ಯಾವ ತರ ಗುರುಜಿ ಅವ್ರು ಹೋಗಿ ಏನ್ ಮಾಡ್ಬಿಟ್ಟು ಸಾಕಾಗಲ್ವಾ? ಅಷ್ಟು ಆರೋಪಗಳು ಸಾಕಾಗಲ್ವಾ? ಕಂಪ್ಲೇಂಟ್ಗಳು ಸಾಕಾಗಲ್ವಾ? ಇನ್ನೂ ಬೇಕಾ ಜಾಸ್ತಿ? ಏನ್ ಹೇಳಿದ್ರಲ್ಲ, ನನ್ ಬಾಯಿಂದ ತರಿಸ್ಬಿಡಿ, ಸಾಕಾಗಲ್ವಾ ಅಷ್ಟು? ಭೂ ಕಬಳಿಕೆ ಒಂದು, ಇನ್ನೊಂದೇನೋ ಹೆಣ್ಮಕ್ಳು ಬಗ್ಗೆ ಮಾತಾಡಿದ್ರು, ಒಪ್ಕಂತೀರಾ ಹಂಗಾದ್ರೆ? ಅದೆಲ್ಲ ಭೂ ಕಬಳಿಕೆ ಮಾಡಿಲ್ಲ, ಮಾಡಿಲ್ಲ ಅಂತಂದ್ರೆ 25ನೇ ತಾರೀಕಿಗೆ ಪ್ರೆಸ್ ಮೀಟ್ ಬರಕ್ಕೆ ಹೇಳಿ. ಅವ್ರಿಗೆ ಬರ್ತಾರೆ, ಧೈರ್ಯ ಇದ್ರೆ ಬರಕ್ಕೆ ಹೇಳಿ. ಬರ್ತಾರೆ. ನೀನು ಬರಕ್ಕೆ ಹೇಳಿ. ಆದ್ರೆ ಆನಂದ್ ಗುರೂಜಿ ಹಿತೈಷಿ ಜಯಮ್ಮನವರು ಒಂದು ಬಾಂಬ್ ಸಿಡಿಸಿದ್ರು. ದಿವ್ಯಾ ವಸಂತ ಹಾಗೂ ಕೃಷ್ಣಮೂರ್ತಿ ಅವರು ಟಾರ್ಚರ್ ಕೊಟ್ಟಿರೋದ್ರಿಂದಾನೇ ಆನಂದ್ ಗುರೂಜಿ ಹಾಗೆ ಮಾತನಾಡಿದ್ರಂತೆ. ದಿವ್ಯಾ ವಸಂತ ಹಾಗೂ ಕೃಷ್ಣಮೂರ್ತಿ ಅವರು ಮಾಡಿರೋ ಬ್ಲಾಕ್ ಮೇಲ್ ಹಾಗೂ ಸೆಟಲ್ಮೆಂಟ್ ಕಥೆಯನ್ನ ಬಿಚ್ಚಿಡ್ತಾರಂತೆ. ಎಲ್ಲೂ ಹೇಳಿಲ್ಲ. ನಾನು ಭೂ ಕಬಳಿಕೆ ಮಾಡಿರೋ ಬಗ್ಗೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಅದನ್ನ 25ನೇ ತಾರೀಕು ನಾವೆಲ್ಲ ಹಾಕ್ತೀವಿ. ಅದಕ್ಕನ್ನ ಅಧಿಕಾರಿ ಬರ್ತಾರೆ, ಅದಕ್ಕಂತ ಉಪ ತಹಸೀಲ್ದಾರ್ ಇದ್ದಾರೆ, ಡಿಸಿ ಇದ್ದಾರೆ, ಅವರು ನೋಡ್ಕೊಂತಾರೆ. ಒಂದ್ ಸೆಕೆಂಡ್ ಇರ್ರಿ, ಒಂದ್ ಸೆಕೆಂಡ್. ನೀನ್ ಯಾರಮ್ಮ ಅದ್ರಲ್ಲಿ? ನೀನ್ ಯಾರು? ಆನಂದ್ ಗುರೂಜಿ ಯಾರು? ಆನಂದ್ ಗುರೂಜಿ ಯಾರು? ದುಡ್ಡು ಕೇಳಿದ್ರು ಅಂತ ಹೇಳಕ್ಕೆ ಅವ್ರು ಯಾರು? ನೀನ್ ಯಾರು? ಅವ್ರು ಯಾವ ಸಾಕ್ಷಿ ಮಾಡಿರೋದ್ರಿಂದಾನೇ ಅವ್ರಿಗೆ ಟಾರ್ಚರ್ ಕೊಟ್ಟಿರೋದ್ರಿಂದಾನೇ. ನಾನು ಟಾರ್ಚರ್ ಕೊಟ್ಟಿದ್ದೇನೆ. ನೀನು ಕೃಷ್ಣಮೂರ್ತಿ ಇಬ್ರು ಸೇರ್ಕೊಂಡು ಟಾರ್ಚರ್ ಕೊಟ್ಟಿರೋದ್ರಿಂದಾನೇ ಅವ್ರ ಬಾಯಿಲ ಮಾತು ಬಂದಿರೋದು. ಏನ್ ಟಾರ್ಚರ್ ಕೊಟ್ಟಿದ್ದಾರೆ? ಏನ್ ಸೆಟ್ಲ್ಮೆಂಟ್? ಏನ್ ಸೆಟಲ್? ಎಷ್ಟಕ್ಕೆ? ಎಷ್ಟು? ಅವರೆಲ್ಲ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಮಾತಾಡಿದ್ರೆ ನೇರವಾಗಿ ಬಂದು ಮಾತಾಡಿದ್ರೆ? ಫೋನ್ ಅಲ್ಲೇನೆ ಆಡಿಯೋ ಇದೆಯಾ? ರೆಕಾರ್ಡ್ ಇದೆಯಾ? ನಿಮ್ಗೊಂದು ಬ್ರೇಕ್ ಬೇಕಾ? ತರಿಸ್ತೀರಾ? ಪ್ರೆಸ್ ಮೀಟ್ ಅಂತಾರಲ್ಲ, ಇದನ್ನಂತೂ ನಾವು ಸುಮ್ನೆ ಬಿಡಲ್ಲ. ಇವತ್ತು ನಾನು ಒಬ್ಳೆ ಒಂದು ಕೂತಿದ್ದೀನಿ, ನಾಳೆ ಬರೋ ಹೆಣ್ಣು ಮಕ್ಕಳು ಎಲ್ಲರಿಗೂ ಉತ್ತರ ಕೊಡ್ಬೇಕು. ಆಯ್ತು ಮ್ಯಾಮ್, ಕೊಡೋಣ.
ಆನಂದ್ ಗುರೂಜಿ ಆಡಿಯೋ ಗಲಾಟೆ ವಿಡಿಯೋಗೆ ಟರ್ನ್ ಆಗಿದೆ. ಜಯಮ್ಮನವರು ದಿವ್ಯಾ ವಸಂತ ಅವರದ್ದು ವಿಡಿಯೋ ನೋಡಿದ್ದೀವಿ ಅಂತ ಹೇಳಿದ್ರು. ಇದಕ್ಕೆ ರೊಚ್ಚಿಗೆದ್ದ ದಿವ್ಯಾ ವಸಂತ ಜಯಮ್ಮನವರ ಮೇಲೆ ಮುಗಿಬಿದ್ರು. ವಿಡಿಯೋ ರಿಲೀಸ್ ಮಾಡಿ ಅಂತ ಪಟ್ಟು ಹಿಡಿದ್ರು. ಜಯಮ್ಮನವರು ಗ್ಯಾಂಗ್ ಕಟ್ಕೊಂಡು ಸೆಟಲ್ಮೆಂಟ್ ಮಾಡ್ಕೋತಾರೆ ಅಂತ ಆರೋಪ ಮಾಡಿದ್ದಾರೆ. ಎಲ್ಲ ವಿಡಿಯೋಗಳು ನಾನ್ ನೋಡಿದೀನಮ್ಮ. ಆಯ್ತು, ನಾನ್ ನೋಡಿದೀನಿ. ಅಯ್ಯೋ ನೋಡಿರಿ ನೋಡಿದೀನಿ. ರಾಜಾರೋಷವಾಗಿ ನೋಡಿ ನನ್ನ ಬಾಯಲ್ಲಿ ಬೇಡಮ್ಮ. ನಾನು ಒಂದು ಹೆಣ್ಮಗು ಆಯ್ತಾ. ನಿನ್ನ ವಿಡಿಯೋಗಳು ನಾನ್ ನೋಡಿದೀನಿ. ಅಯ್ಯೋ ನೋಡಿ ಪರವಾಗಿಲ್ಲ, ನಾನ್ ನೋಡಿದೀನಮ್ಮ. ಯಾವ ವಿಡಿಯೋ ನೋಡಿದೀರಾ? ನಾನ್ ನೋಡಿದೀನಿ. ಯಾವ ವಿಡಿಯೋ ನೋಡಿದೀರಾ? ತಾಯಿ ಹೊಟ್ಟೆನಲ್ಲಿ ಹೆಂಗ್ ಬರ್ತಾರೋ ಆ ವಿಡಿಯೋ ನಾನ್ ನೋಡಿದೀನಿ. ತಾಯಿ ಹೊಟ್ಟೆಯಿಂದ ಹೇಗ್ ಬರ್ತಾರೋ ಆ ವಿಡಿಯೋ ನಾನ್ ನೋಡಿದೀನಿ. ನಂದು ನಾನ್ ನೋಡಿದೀನಿ. ನೇಕೆಡ್ ವಿಡಿಯೋ ನೋಡಿದೀರಾ? ನಾನ್ ನೋಡಿದೀನಿ. ಬಾತ್ರೂಮ್ ಅಲ್ಲಿ ನಾನ್ ನೋಡಿದೀನಿ. ಇವ್ರದ್ದ? ಫೋನ್ ಹಿಡ್ಕೊಂಡು ವಿಡಿಯೋ ಕಾಲ್ ಅಲ್ಲಿ ಮಾಮ ಅಂತ ನಾನ್ ನೋಡಿದೀನಿ. ಅದು ಯಾರ್ದೋ ಬೇರೆ ವಿಡಿಯೋ ಅಂತ ಯೋಚನೆ ಮಾಡಿ. ಯಾರ್ದು ಅಲ್ಲ. ನೀವು ಒಂದು ಮೀಡಿಯಾದಲ್ಲಿ ಕೆಲಸ ಮಾಡೋ ಹೆಣ್ಣು ಮಗು ಒಂದು ನ್ಯಾಯ ಧರ್ಮ ಅನ್ಕೊಂಡು ನೀನ್ ಯಾವ ಪೊಸಿಷನ್ ಅಲ್ಲಿ ಇದೀಯಾ ಅದನ್ನ ಮಾಡ್ಬೇಕು. ಯಾವನೋ ಒಬ್ಬ ಸೆಟಲ್ಮೆಂಟ್ ಇದ್ ಮಾಡೋನು ನೀನ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಆನಂದ್ ಗುರೂಜಿ ಬಗ್ಗೆ ಮಾತಾಡು. ಆನಂದ್ ಗುರೂಜಿ ಆಪ್ತ ಹಾಗೂ ದಿವ್ಯಾ ವಸಂತ ಕೆಲಸ ಮಾಡ್ತಿರೋ ಸಂಸ್ಥೆಯ ಬಾಸ್ ಕೃಷ್ಣಮೂರ್ತಿ ಮಾತನಾಡಿರೋ ಆಡಿಯೋನೇ ಮೇಜರ್ ಟ್ವಿಸ್ಟ್. ಇದು ಕೃಷ್ಣಮೂರ್ತಿ ಅವರು ಆನಂದ್ ಗುರೂಜಿ ಆಪ್ತರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಅಂತ ಜಯಮ್ಮನವರ ವಾದ. ಅಷ್ಟಕ್ಕೂ ಆಡಿಯೋದಲ್ಲಿರೋ ಸ್ಫೋಟಕ ಅಂಶಗಳೇನು, ಆ ಸಂಭಾಷಣೆ ಕಥೆ ಏನು ಅಂತ ತೋರಿಸ್ತೀವಿ ನೋಡಿ. ಅವನು ಇವನಿದ್ದಾನಲ್ಲ ನಂಜಪ್ಪ ಅಂತ ಅವತ್ತು ಮಾಡಿದ್ದ. ಆತ್ಮಗೂ ಹೇಳಿದ್ದೀನಿ, ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನ ಸರ್? ಈಗ ನಂಜಪ್ಪ ಮಾಡ್ದ ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವಾಗ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ ಆಯ್ತಾ? ಅಲ್ಲ ನಾಯ್ಕರ, ಈಗ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದಿರಿ, ನನಗ್ ಬೆನ್ನೆಲುಬಾಗಿ ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ ನೀವು ಕಾಲ್ ಮಾಡಿದಿರಿ, ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನೇನು ಮಾತಾಡಲ್ಲ. ನೀವು ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ, ನೀವು ಮಾತಾಡಿ. ನನ್ಗೆ ನೀವು ಕಾಲ್ ಮಾಡಿ ಎಲ್ಲಕ್ ಬರ್ತೀರಾ ಹೇಳಿ, ನಾನ್ ಕರೆದಿ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲೇ ಆರ್ಟಿಒ ಅಲ್ಲ ಏನ್ ಗೊತ್ತಾ, ಎಲ್ಲಾ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ನ ಮಗನಲ್ಲಿ. ನ್ಯಾಯ ಏನಾಯ್ತಲ್ಲ, ನಿನ್ ವೃತ್ತಿನ ಮಗನ, ನಿನ್ ವೃತ್ತಿನ ಇದು ಸ್ಟಾಪ್ ಮಾಡ್ಬಿಟ್ಟಿನೆಲ್ಲ. ಇನ್ನೇನು ಮಾಡ್ಬೇಡ, ನಾನು ಮಾತಾಡ್ತೀನಿ ಗುರುಗಳ ಹತ್ರ. ಮಾತಾಡ್ಬಿಟ್ಟು ನಾನು ನಿನ್ ಗುರುಗಳ ಹತ್ರ ಮಾತಾಡ್ತೀನಿ, ಫೋನ್ ಮಾಡ್ತೀನಿ. ಸರಿ ನಿನ್ನ ಕೆರ್ಕೋಕ್ ಹೋಗ್ಬಿಡ, ಹಂಗೆ ನಾನು ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡ. ಆನಂದ್ ಗುರೂಜಿ ಹಾಗೂ ಕೃಷ್ಣಮೂರ್ತಿ ಆಡಿಯೋ ನಂತರ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದು ಆನಂದ್ ಗುರೂಜಿ ಪರ ವಕೀಲರು ಅಶ್ವಿನಿ. ಆನಂದ್ ಗುರೂಜಿ ಸ್ಟೇ ತಂದಿದ್ಯಾಕೆ, ಪ್ರಕರಣ ದಾಖಲು ಮಾಡಿದ್ಯಾಕೆ, ಆಮೇಲೆ ಕೃಷ್ಣಮೂರ್ತಿ ಅವರು ಮಾಡಿದ್ದೇನು ಅಂತ ಎಳೆಯಾಗಿ ಬಿಚ್ಚಿಟ್ರು. ಎಂ ಲೈವ್ ಕನ್ನಡ ಮುಖವಾಡ ಟಿವಿ ಮೇಲೆ ನಾವು ಇಂಜಂಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ಅದು ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ್. ಇದೇ ದಿವ್ಯಾ ವಸಂತ್ ಜೈಲಲ್ಲಿ ಮುದ್ದೆ ಮುರಿಯೋದು, ಜೈಲೂಟ ಫಿಕ್ಸು. ಇವ್ರು ಯಾರು ಮ್ಯಾಮ್ ಆ ರೀತಿ ಅಂತ ಸಮಾಜಕ್ಕೆ ಘಾತುಕವಾದಂತ ಸ್ಟೇಟ್ಮೆಂಟ್ ನ ಕೊಟ್ಟು ಇವ್ರು ವಿಡಿಯೋ ಮಾಡ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ್ ಮೇಲೆ ನಾವು ಇಂಜಂಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ದಿವ್ಯವ್ರ ಪಾತ್ರ ಏನಿತ್ತು ಮೇಡಮ್ ಇದ್ರಲ್ಲಿ? ಅಶ್ವಿನಿ ಅವರೇ, ದಿವ್ಯವ್ರ ಪಾತ್ರ ಏನಿತ್ತು ಅಂತ ಅವ್ರ ಮೇಲೂ ಏಟು ಆರೋಪಿ ಹಾಕಿದ್ರಿ. ದಿವ್ಯಾ ಅವರು 12ನೇ ತಾರೀಕು ಹಾಗೂ 17th ಏಪ್ರಿಲ್ ಅಂಡ್ 12th ಏಪ್ರಿಲ್ ಎಂ ಲೈವ್ ಕನ್ನಡದಲ್ಲಿ ಒಂದು ವಿಡಿಯೋನ ಮಾಡ್ತಾರೆ ಗುರೂಜಿ ಮೇಲೆ. ಇದು ಆನಂದ್ ಗುರೂಜಿ ಆಪ್ತ ಹಾಗೂ ಕೃಷ್ಣಮೂರ್ತಿ ನಡುವಿನ ಸಂಭಾಷಣೆಯ ಆಡಿಯೋ. ಇದು ಆನಂದ್ ಗುರೂಜಿಗೆ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿರೋದು ಅಂತ ಜಯಮ್ಮನವರ ವಾದ. ಈ ಆಡಿಯೋ ಅಸಲಿಯತ್ ಏನು,